ಇಂತಹ ಬಿರು ಬೇಸಿಗೆಯಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಎಂಗೇಜ್ ಮಾಡೋದು, ಒಂದು ತಂಪಾದ ಜಾಗಕ್ಕೆ ಹೋಗಿ ಇದ್ದು ಬರೋಣವೇ ಅಂತ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಇದ್ದರೆ ನಮ್ಮ ಬಳಿ ಉತ್ತರ ಇದೆ. ಸಂಯೋಗ ಮತ್ತು ಪರಸ್ಪರ ಸಹಯೋಗದೊಂದಿಗೆ ಮೇ ದಿನಾಂಕ 10, 11, 12 3 ದಿನ ಶಿರಸಿಯ ಸುಂದರ ತಾಣವಾದ ಪ್ರಗತಿ ಹೋಮ್ ಸ್ಟೇನಲ್ಲಿ ಮಕ್ಕಳಿಗೋಸ್ಕರ ತಂದೆ ತಾಯಿಗಳ ಜೊತೆಗೆ ನಾವು ಒಂದು ಕ್ಯಾಂಪನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಕ್ಯಾಂಪಿನಲ್ಲಿ ಮಕ್ಕಳಿಗೆ ಆ ಸುಂದರವಾದ ಪರಿಸರದ ಬಗ್ಗೆ ಪರಿಸರದಲ್ಲಿ ಹೇಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು, ಹೇಗೆ ನಾವು ಪ್ರಕೃತಿಗೆ ಕನೆಕ್ಟ್ ಆಗಬೇಕು ಅನ್ನೋದ್ರ ಜೊತೆಗೆ ಯೋಗ, ಪ್ರಾಣಾಯಾಮ, ದಿನನಿತ್ಯ ಚಟುವಟಿಕೆಗಳು ಹಾಗೂ ಒಳ್ಳೆಯ ಆಹಾರ ಕ್ರಮ, ಈ ಎಲ್ಲ ಚಟುವಟಿಕೆಗಳ ಜೊತೆಗೆ ನಾವು ಪಾಲಕರಿಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಬೆಳೆಸಬಾರ್ದು, ಹಾಗೂ ಮಕ್ಕಳಿಗೆ ಮೊಬೈಲಿಂದ ಹೇಗೆ ದೂರ ಇರಬೇಕು, ಮೊಬೈಲ್ ಅಡಿಕ್ಷನಿಂದ ಹೇಗೆ ಹೊರಗಡೆ ಬರಬೇಕು, ಹೇಗೆ ನಾವು ಪ್ರಕೃತಿ ಜೊತೆಗೆ ಒಂದಾಗಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಹಾಗೆಯೇ ನಮ್ಮ ಸನಾತನ ಧರ್ಮ, ಸಂಸ್ಕೃತಿ ಹಾಗೂ ನಮ್ಮ ಭಾರತೀಯ ಪರಂಪರೆ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಮತ್ತೆ ಆಗ್ತಡ ಹಿಂದೆ ರಿಜಿಸ್ಟರ್ ಮಾಡಿ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗ್ಡೆ. ನಮಸ್ಕಾರ. So take this opportunity to get back and connect to the roots, return to nature, connect to your own traditions, and let's get connected back to this environment. Myself, Dr. Kirti, Namaste. ಇದು ನಮ್ಮ ಪ್ರಗತಿ ಹೋಮ್ ಸ್ಟೇ ಕಾಟೇಜ್. ಇದು ಓಕೆ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುವಂಥದ್ದು. ಎದುರುಗಡೆ ಕಾಡು, ನ್ಯಾಚುರಲ್ ಗಾರ್ಡನ್. ಇಲ್ಲಿ ಎದುರುಗಡೆನೆ ಕ್ಯಾಂಪ್ ಫೈರಿಗೆ ಅವಕಾಶ ಇದೆ. ಓಕೆ. ನಾವು ಇವಾಗ ಇರೋದು ಪ್ರಗತಿ ಹೋಮ್ ಸ್ಟೇ ಹತ್ರ ಒಂದು ಸುಂದರವಾದ ಪರಿಸರ. ಈ ಕ್ಯಾಂಪ್ನಲ್ಲಿ ಟ್ರೆಕ್ಕಿಂಗ್ಗೆ ಹೋಗ್ತೀರಾ, ನೇಚರ್ ಜೊತೆ ಇರ್ತೀರಾ, ಇನ್ನೂ ತುಂಬ ಆ್ಯಕ್ಟಿವಿಟೀಸ್ಗಳು ಡಿಸೈನ್ ಮಾಡಿದ್ದಾರೆ. ಈ ಕ್ಯಾಂಪ್ ಫುಲ್ ಫನ್ ಫೀಲ್ಡ್ ಆಗಿ ಎಂಜಾಯ್ಮೆಂಟ್ ಮಾಡೋಕ್ಕೆ ಎಲ್ಲ ರೀತಿಯ ಆಟಗಳು, ಗೇಮ್ಸ್ ಎಲ್ಲವನ್ನ ಹೊತ್ಕೊಂಡು ತಯಾರಾಗಿದೆ. ಹಾಗೆ ಇವರು ಯೋಗವನ್ನು ಕೂಡ ಟೀಚ್ ಮಾಡ್ತಾ ಇದ್ದಾರೆ. ಸುಂದರ ಪ್ರಕೃತಿಯ ನಡುವೆ ಎಲ್ಲರೂ ಸೇರಿ ಯೋಗ ಮಾಡೋಣ.